ಗುರುಜಿ, ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸಿಂಹರಾಶಿ. ಮಕರ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಸಿಂಹರಾಶಿಯವರ ಆರೋಗ್ಯ, ಆರ್ಥಿಕ ಸ್ಥಿತಿಗತಿ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿ ಕೊಡಿ ಗುರುಜಿ. ಇವೆಲ್ಲ ತಿಳಿಸೋದಕ್ಕಿಂತ ಮುಂಚೆ ಆ, ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಕಲ ಸನ್ಮಂಗಳದಾಯಕನಾದಂತಹ ಭಗವಂತ ಎಲ್ಲ ರೀತಿಯ ಅನುಗ್ರಹವನ್ನ, ಆಶೀರ್ವಾದವನ್ನ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ತಾ ಸಿಂಹರಾಶಿಯವರ ಬಗ್ಗೆ ಕೇಳಿದ್ರಿ. ಸಿಂಹರಾಶಿಯ ಯಜಮಾನನೇ ಮಕರ ಸಂಕ್ರಮಣದ ನಾಯಕನಾಗಿರುವ ಈ ಸೂರ್ಯ. ಈ ಸಂದರ್ಭದಲ್ಲಿ ಇವರ ಒಂದು ಸಣ್ಣ ತೊಡಕು ಏನಿದೆ ಅಂತಂದ್ರೆ, ಮಕರ ಸಂಕ್ರಮಣದ ಸಂದರ್ಭದ ನಾಯಕನೇ ಸಂಭ್ರಮದಿಂದ ಇವರಿಗೆ ಒಳಿತನ್ನು ಕೊಡಬೇಕಾದಂತಹ ಎಲ್ಲ ರೀತಿಯ ಒಂದು ಪೂರ್ವ ತಯಾರಿಯನ್ನ ಮಾಡಿಕೊಟ್ಟರೂ ಕೂಡ ಎಲ್ಲದರಲ್ಲೂ ಕೂಡ ಕಲ್ಲನ್ನು ಹಾಕಬಹುದಾದಂತಹ ಬಹುದೊಡ್ಡ ಒಂದು ತೊಂದರೆ ಏನಾಗಿದೆ ಅಂತಂದ್ರೆ, ಇವರಿಗೆ ಅಷ್ಟಮ ಶನಿ ಕಾಟ ನಡೀತಾ ಇದೆ. ಹಾಗಾಗಿ ಆ ಅಷ್ಟಮ ಶನಿಯ ಕಾಟ ಕೆಲವೊಂದ್ಸಲ 7.5 ನಾವು ಎದುರಿಸ್ಬಿಡ್ಬೋದು. ಈ ಅಷ್ಟಮ ಶನಿ ಕಾಟ ಅನ್ನುವಂಥದ್ದು ಬಹಳ ರೀತಿಯ ಘಾತಕ ಶಕ್ತಿಯನ್ನ ಒದಗಿಸಿಕೊಡುವಂತಹ ಒಂದು ದುಷ್ಕೃತ್ಯವನ್ನ ಮಾಡ್ತಾ ಇರುತ್ತೆ. ಯಾಕೆ ಅಂತಂದ್ರೆ, ನಾವು ಈಗ ಅನೇಕ ವಿಚಾರವಾಗಿ ಸೂರ್ಯ ಮತ್ತು ಚಂದ್ರರ ಬೆಳಕಿನ ಮೂಲದ ಬಗ್ಗೆ ನಾನು ಹೇಳ್ತಾ ಬಂದೆ. ಇದೇ ಚಂದ್ರ ಇವನಿಂದಲೇ ಬೆಳಕು ಪಡೆದವನಾದ್ರು, ಸೂರ್ಯನಿಂದಲೇ ಬೆಳಕು ಪಡೆದವನಾದ್ರು, ಇದೇ ಸೂರ್ಯ ಈ ಒಂದು ಸಿಂಹರಾಶಿಯ ಯಜಮಾನನೇ ಆಗಿದ್ರು ಕೂಡ, ಈ ಚಂದ್ರ ಏನಾಗಿದ್ದಾನೆ ಅಂತಂದ್ರೆ, ಈ ಈ ಒಂದು ಸಿಂಹರಾಶಿಯವರಿಗೆ ಅವನು ನಷ್ಟದ ಮನೆ ಯಜಮಾನನಾಗಿದ್ದಾನೆ. ಸೂರ್ಯನ ಪರಮೋಚ್ಚನಾದಂತಹ ಮಿತ್ರ ಅವನು. ಅತ್ಯಂತ ಚಂದ್ರನ ಮತ್ತು ಸೂರ್ಯನ ಒಂದು ಹೊಂದಾಣಿಕೆ ಬಹಳಷ್ಟು ಅದ್ಭುತ. ಆದ್ರೆ ಆ ಕಾಯಕದಲ್ಲಿ ಏನಾಗತ್ತೆ ಅಂತಂದ್ರೆ, ಮೂಲಭೂತವಾಗಿ ಆ ಚೌಕಟ್ಟನ್ನು ಹೊಂದಿದಂತಹ ಸ್ವರೂಪ ಚಂದ್ರನದ್ದು ನಷ್ಟವನ್ನ ಮಾಡಬೇಕಾದಂತಹ ಮನೆ ಯಜಮಾನನಾಗಿರೋದ್ರಿಂದ, ಅಂತಹ ಚಂದ್ರ ಶನೈಶ್ಚರನ ಜೊತೆ ಸೇರಿದ ಸಂಘರ್ಷದಿಂದಾಗಿ ಅಷ್ಟಮ ಶನಿ ಕಾಟವನ್ನ ಇವರಿಗೆ ಕಾಲದ ಘಟ್ಟದಲ್ಲಿ ಕೊಡ್ತಾ ಇರುವವನಾಗಿರೋದ್ರಿಂದ, ಹಾಗೆಯೇ ಜೂನ್ 2ಕ್ಕೆ ಏನಾಗುತ್ತೆ, ಇದ್ದಿರುವಂತಹ ಗುರು ಬಲ ಅದು ಡಿಟ್ಯಾಚ್ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಗುರು ಮಿಥುನ ರಾಶಿಯಿಂದ ಅವನು ಕರ್ಕಾಟಕಕ್ಕೆ ಬರ್ತಾನೆ. ಸೊ ಇವರಿಗೆ ನಷ್ಟದ ಮನೆಗೆ ಬಂದಂತಹ ಗುರು ಬಲವನ್ನ ಕಳ್ಕೊಳ್ತಾನೆ. ಹಾಗಾಗಿ ಹಾಗೆ ನೋಡಿದರೆ ಆ ಚೌಕಟ್ಟುಗಳ ನಿರ್ಮಾಣ ಹೇಗಾಗ್ತಾ ಇದೆ, ಎಲ್ಲವೂ ಈ ಒಂದು ಸಿಂಹರಾಶಿಯವರಿಗೆ ಅಂಧಕಾರದ ಕತ್ತಲಿನ ಕೋಣೆಯಲ್ಲಿ ಕೂತು ಕೆಲಸ ಮಾಡಬೇಕಾದಂತಹ, ದಿಕ್ಕುಗಳೇ ಕಾಣದಂತಹ ವಿಚಾರದಲ್ಲಿ ನಾವು ಇರಬೇಕಾದಂತಹ ಸ್ಥಿತಿಗತಿಗಳಿದೆ ಅನ್ನುವಂತಹ ಒಂದು ವಿಚಾರ ಹೌದಾದರೂ, ಇಲ್ಲಿ ಬಂದಿರುವಂತಹ ಗುರು ಒಂದು ಒಳ್ಳೆಯ ಕೆಲಸ ಏನ್ ಮಾಡ್ತಾನೆ ಅಂತಂದ್ರೆ, ಇವರ ಪಾದಿಗೆ ಆ ನಷ್ಟಕ್ಕೆ ಅವನು ಕೂಡ ನಷ್ಟಕ್ಕೆ ಬರ್ತಾನೆ. ಹಾಗಾಗಿ ಗುರುಬಲ ತಪ್ಪೋಗುತ್ತೆ. ಅಲ್ಲಿ ಬಂದಂಥವನು ನೇರವಾಗಿ ಏನ್ ಮಾಡ್ತಾನೆ, ಜೂನ್ 2ರಿಂದ ಮಕರವನ್ನ ನೋಡ್ತಾನೆ. ಈ ಮಕರ ಏನಾಗಿರುತ್ತೆ ಅಂತಂದ್ರೆ, ಮಕರ ರಾಶಿ ಈ ಒಂದು ಸಿಂಹರಾಶಿಯವರಿಗೆ ಅದು ರಿಪುಸ್ಥಾನ, ಅಂದ್ರೆ ಅದು ಛಿದ್ರ ಕ್ಷೇತ್ರ, ಅಂದ್ರೆ ವೈರಿ ಕ್ಷೇತ್ರ. ಅದು ಅನಿಷ್ಟದ ಕ್ಷೇತ್ರ. ಅದು ದರಿದ್ರವಾಗಿದ್ದಷ್ಟು ಬಹಳ ಕಷ್ಟ. ಆದ್ರೆ ಒಂದು ಇಲ್ಲಿ ಗುರುವಿನ ದೃಷ್ಟಿ ಆ ಮನೆಯ ಮೇಲೆ ಬಿದ್ದಿದ್ದರಿಂದಾಗಿ ಈ ಸೂರ್ಯನ ವಿಚಾರದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಅಂಶ. ಯಾಕೆಂದ್ರೆ ಈ ರಾಶಿಯವರಿಗೆ ಸೂರ್ಯನ ಸಿದ್ಧಿ ಸಿಗಲೇಬೇಕು. ಕೆಲವು ಸಂದರ್ಭದಲ್ಲಿ ಸಿಗಲ್ಲ. ಯಾಕೆಂತಂದ್ರೆ ಸೂರ್ಯನೇ ದುರ್ಬಲನಾದ್ರೆ ಶುಕ್ರನ ಜೊತೆ ಕೂತು ದುರ್ಬಲನಾಗಬಹುದು, ಶನೈಶ್ಚರನ ಜೊತೆ ಕೂತು ದುರ್ಬಲನಾಗಬಹುದು, ಅಥವಾ ಸೂರ್ಯನೇ ಕೆಲವು ಸಲ ಏನಾಗುತ್ತೆ, ಇದೇ ಚಂದ್ರನ ಜೊತೆಗೆ ಅಮಾವಾಸ್ಯೆ ದಿನ ಇದ್ದಾನೆ ಅಂತಾದ್ರೆ, ಅಮಾವಾಸ್ಯೆಯಲ್ಲಿ ಚಂದ್ರನನ್ನ ಸಂಪೂರ್ಣವಾದಂತಹ ಕ್ಷೀಣತ್ವಕ್ಕೆ ತಳ್ಳುವಂಥವನೇ ಸೂರ್ಯ. ಆ ಕ್ಷೀಣ ಚಂದ್ರನಿಂದ ಇವನು ಬಾಧೆಯನ್ನು ಅನುಭವಿಸ್ತಾನೆ. ಈ ಗ್ರಹಗಳ ವಿಚಾರ ಹೇಗೆ ಅಂತಂದ್ರೆ, ನಾನು ಸಬಲನಾಗಿದ್ರು ನನ್ನ ಜೊತೆ ಒಂದು ಕ್ಷೀಣವಾದಂತಹ ಒಂದು ಗ್ರಹ ಇದೆ ಅಂತಾದ್ರೆ, ನನ್ನ ಆ ಒಂದು ಸಬಲತೆಯ ಯಾವ ಉಪಯೋಗವೂ ಏನೂ ಸಿಗದೆ ಹೋಗಬಹುದು. ಇಂಥದ್ದೆಲ್ಲ ಮೂಲ ಜಾತಕದಲ್ಲಿ ಹೇಗಿದೆ ಅಂತ ಹೇಳುವುದನ್ನು ಸ್ವಲ್ಪ ಪರಾಮರ್ಶಿಸಬೇಕು. ಆದರೆ ಚಂದ್ರನ ಮೂಲಕವಾದಂತಹ ಈ ಒಂದು ಸಂಘರ್ಷ ಶನಿ ಜೊತೆಗೆ ನಡೀತಾ ಇರೋದ್ರಿಂದ, ಅಷ್ಟಮ ಶನಿ ಕಾಟದ ಮೂಲಕವಾಗಿ ಅನೇಕ ರೀತಿಯ ಜೀವನದ ಹಿನ್ನಡೆ ನಡೀತಾ ಇದ್ರೂ ಕೂಡ, ಪ್ರಾಪ್ತಿಯ ಬಗೆಗಿನ ವಿಚಾರದಲ್ಲಿ, ಅಂದ್ರೆ ಪ್ರಾಪ್ತಿ ಅಂದ್ರೆ ಏನು, ಇವರಿಗೆ ಬುಧನ ಮನೆ ಪ್ರಾಪ್ತಿಯ ಮನೆ, ಅಂದ್ರೆ ಅದು ಮಿಥುನ ರಾಶಿ. ಆ ಬುಧ ಇವರ
ಸಿಂಹರಾಶಿಯವರಿಗೆ ಯಾವಾಗಲೂ ಬೇಕಾದವನಾಗಿರೋದ್ರಿಂದ ಈ ಪ್ರಾಪ್ತಿಯ ವಿಚಾರ ಏನಾದರೂ ವ್ಯಾಜ್ಯದಲ್ಲಿದೆ ಅಂತಾದ್ರೆ ಆ ವ್ಯಾಜ್ಯಕ್ಕೆ ಒಂದು ತಿರುವು ಸಿಕ್ಕಿ ಇವರಿಗೆ ಲಾಭವಾಗಬಹುದಾದಂತಹ ಡೈರೆಕ್ಷನ್ ಅಲ್ಲಿ ಇವರಿಗೆ ಬೇಕಾದಂತಹದ್ದು ಯಾವುದನ್ನ ಇವರು ಬಯಸಿದ್ರೋ ಅದು ನೆರವೇರೋದಕ್ಕೆ ಸೂರ್ಯನ ಮೂಲಕವಾಗಿ ಸಾಧ್ಯವಾಗತ್ತೆ. ಹಾಗೆಯೇ ಅದು ಸಾಧ್ಯವಾಗೋದಕ್ಕೆ ಬುಧನೂ ಕೂಡ ಅದನ್ನ ಕಾರಣ ಮಾಡ್ಕೊಡ್ತಾನೆ. ಹಾಗಾಗಿ ಅಂದ್ರೆ ಏನು, ಬುಧ ಮತ್ತು ಸೂರ್ಯ ಇಬ್ರು ಸೇರಿ ಇದು ಸಾಧ್ಯವಾಗತ್ತೆ ಅಂತಂದ್ರೆ ಏನು, ಆ ಮನಸ್ಸಿನ ಬೌದ್ಧಿಕವಾದಂತಹ ಜ್ಞಾನದ ವಿಚಾರದ ಎಲ್ಲ ರೀತಿಯ ಆ ಒಂದು ಇದನ್ನ ಇವರು ಏನು ಆ ಕಾರಣಗಳನ್ನ ಚಲಾವಣೆ ಮಾಡಿದ್ರು ಅಂತಾದ್ರೆ, ಈಗ ಕೆಲವೊಂದು ಕಡೆ ಏನಾಗುತ್ತೆ, ವಿಷಮ ಪರಿಸ್ಥಿತಿ ಇರುತ್ತೆ. ಆದ್ರೆ ನಮ್ಮ ಬೌದ್ಧಿಕವಾದಂತಹ ಜ್ಞಾನದ ಸ್ವರೂಪದ ಈ ವಿಚಾರಗಳು ಸಕಾರಾತ್ಮಕ ನೆಲೆಯಲ್ಲಿ ಅವು ಕಾರ್ಡ್ಸ್ಗಳನ್ನ ನಾವು ಅದನ್ನ ಚಲಾವಣೆಗೆ ತರ್ತೇವೆ ಅಂತಾದ್ರೆ, ಯಾವ ವಿಷಮ ಪರಿಸ್ಥಿತಿ, ನಾವು ಅನೇಕ ಕ್ರಿಕೆಟ್ ಮ್ಯಾಚ್ಗಳು, ಫುಟ್ಬಾಲ್ ಮ್ಯಾಚ್ಗಳು ಅಥವಾ ಅನೇಕ ಸಂದರ್ಭದಲ್ಲಿ ಟೆನ್ನಿಸ್ ಮ್ಯಾಚ್ನಲ್ಲೂ ಸೋಲ್ಬಹುದಾದಂಥವ್ರು ನಾಟಕೀಯವಾಗಿ ಗೆದ್ದು ಬಿಡ್ತಾರೆ. ಆ ಆ ಟೈಮಿನ ವಿವೇಚನೆ ಅದು ಹೇಗ್ ಬರುತ್ತೆ ಅದು ಗೊತ್ತಿಲ್ಲ. ಅದು 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 ನಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದ್ದು. ಅಂತಹ ಅದೃಷ್ಟ ಒಂದನ್ನ ಪ್ರಾಪ್ತಿಯ ವಿಚಾರದಲ್ಲಿ ಬುಧನೂ ನೆರವೇರಿಸಿಕೊಡ್ತಾನೆ ಮತ್ತು ಇವರಿಗೆ ಯಾವತ್ತೂ ಅನುಕೂಲಕರವಾಗಿ ಇರಬೇಕಾದಂತಹ ಸೂರ್ಯನೂ ಕೂಡ ಈ ಮಕರ ಸಂಕ್ರಮಣದ ಸಂದರ್ಭದಿಂದ ಒಂದು ವರ್ಷದ ಅವಧಿಯಲ್ಲಿ ಹೇರಳವಾಗಿ ನಡೆಸಿಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈಗ ನಾನು ಏನು ತಾತ್ಪರ್ಯ ಏನು ಅಂತಂದ್ರೆ, ಕೆಲವು ಸಲ ನಾವು ಅನೇಕ ನಮ್ಮ ಆಸ್ತಿಯ ಮಾರಾಟದ ವಿಚಾರಕ್ಕೆ ಅಥವಾ ಆಸ್ತಿಯ ಹಂಚಿಕೆ ವಿಚಾರದಲ್ಲಿ ಬಂದಂತ ಅನೇಕ ಕಾಯ್ದೆಯ ತೊಡಕುಗಳಿರ್ತವೆ. ಯಾಕೆಂದ್ರೆ ಒಂದು ಹಿರಿಯರಿಂದ ಬರುವಂತಹ ಆಸ್ತಿ ಅಂತಂದ್ರೆ ಯಾವ್ದ್ಯಾವ್ದೋ ಜನರ ಸಹಿಗಳು ಅದಕ್ಕೆ ಬೇಕಾಗುತ್ತೆ. ನಮ್ಮ ಬಾಂಧವರೇ ಆದ್ರೂ ಕೂಡ ಕೆಲವೊಂದ್ ಸಲ ನೇರವಾಗಿ ಸಹಿ ಹಾಕೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಹಿಂಜರಿತಾರೆ. ಯಾಕೆ, ನನಗೆ ಬರದೇ ಹೋದ್ರೂ ಅಡ್ಡಿಲ್ಲ, ಇವಳಿಗೆ ಬರಬಾರ್ದು, ಇವನಿಗೆ ಬರಬಾರ್ದು, ಇಂತಹದ್ದೆಲ್ಲ ಏನೇನೋ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಅಂತಹ ಕಾಂಪ್ಲಿಕೇಶನ್ಸ್ ಯಾಕಾಗಿ ನಿರ್ಮಾಣ ಆಗಿರುತ್ತೆ, ಇದೇ ಶನಿ ಕಾಟದ ಕಾರಣದಿಂದಾಗಿ ನಿರ್ಮಾಣ ಆಗಿರುತ್ತೆ. ಅಷ್ಟಮ ಶನಿ ವಿಚಾರ ಅಂತಂದ್ರೆ ಅದು ರೋಗಗಳನ್ನು ತರಬಹುದಾದಂತಹ, ರೋಗಗಳನ್ನ ಉಲ್ಬಣಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಬಿಟ್ರೆ ಸಂದರ್ಭದಲ್ಲಿ ಕೆಲವು ಸಲ ಬಹಳ ದೀರ್ಘಕಾಲ ಬೆಡ್ ರಿಡನ್ ಆಗ್ಬಿಡ್ಬಹುದಾದಂತಹ ಸಂದರ್ಭ ಇರುತ್ತೆ. ಇಂತೆಲ್ಲ ಸಂದರ್ಭದಲ್ಲಿ ಏನಾಗುತ್ತೆ, ಒಳಿತುಗಳು ನಾನು ಮಾಡಲಿಕ್ಕೆ ನನ್ನ ಬೌದ್ಧಿಕ ಬಲ ಇದೆ ಅಂತ ಆದ್ರೂ ಕೂಡ ಓಡಾಡೋದಕ್ಕೆ ನನಗಾಗೋದಿಲ್ಲ. ಯಾಕಂದ್ರೆ ನಾ ಎಂ ಬೆಡ್ ರಿಡನ್. ಇಂತಹ ಸಂದರ್ಭಗಳನ್ನ ನಿಗೆಟ್ ಮಾಡುವಂತಹ ಅವಕಾಶ ಬುಧನ ಮೂಲಕವಾಗಿ ಇವರಿಗೆ ಒದಗೋದ್ರಿಂದ, ಅಂದ್ರೆ ಚಂದ್ರ ನಿಷಿದ್ಧವಾಗಿ ಇರುವಂತಹ ಒಂದು ಶಕ್ತಿಯನ್ನು ಹೊಂದಿದ್ರು ಕೂಡ ಚಂದ್ರ ಈ ಒಂದು ಶನೈಶ್ಚರನ ಜೊತೆಗೆ ಸೇರಿ ಈ ಒಂದು ಅಷ್ಟಮ ಶನಿ ಕಾಟವಂತಂದು ಬೆಡ್ ರಿಡನ್ ಮಾಡಿಸಿದ್ರು ಕೂಡ ಯಾರು ಬೆಡ್ ರಿಡನ್ ಆಗಿದಾರೋ ಅವನು ಕೊಡುವಂತಹ ಮಾರ್ಗದರ್ಶನದ ಮೂಲಕವಾಗಿಯೇ ಅವನ ಬಾಳ ಸಂಗಾತಿಯೋ ಅಥವಾ ಮಕ್ಕಳು ಅದಕ್ಕಾಗಿ ಮುಂದುವರಿದು ಕೆಲವು ಯೋಜನೆಗಳನ್ನ ಅಂದ್ರೆ ಟ್ಯಾಕ್ಟಿಕ್ಸ್ ಗಳನ್ನ ಉಪಯೋಗಿಸೋದ್ರ ಮೂಲಕ ಬರಬೇಕಾದಂತಹ ಪ್ರಾಪ್ತಿಗೆ ಆ ವ್ಯಾಜ್ಯಗಳನ್ನ ಹೇಗೋ ನಿವಾರಿಸಿಕೊಂಡು ಎಲ್ಲ ತಮ್ಮವರನ್ನ ಒಳಗೂಡಿಸಿಕೊಂಡು ಬರುವಂತ, ಹಾಗಾಗಿ ಇವರಿಗೆ ಆ ಒಂದು ಪ್ರಾಪ್ತಿ ವಿಚಾರದಲ್ಲಿ ಅದೇ ಬುಧ ಇವರಿಗೆ ವಾಕ್ಸ್ಥಾನದ ಯಜಮಾನನೂ ಹೌದು, ಆ ವಾಕ್ಸ್ಥಾನದ ಚಾತುರ್ಯದಿಂದ. ಹಾಗಾಗಿ ವಾಕ್ಸ್ಥಾನದ ಚಾತುರ್ಯವು ಪ್ರಾಪ್ತಿಯ ಸಂಬಂಧವಾದಂತಹ ಬುಧನು ಇವೆರಡು ಇದೇ ಸೂರ್ಯನಿಂದ ಟ್ರಿಗರ್ ಆಗುತ್ತೆ. ಹಾಗಾಗಿ ಇವರಿಗೆ ಶನಿಕಾಟದ ಸಂದರ್ಭ ಇದ್ದರೂ ಚಂದ್ರ ನಷ್ಟವನ್ನೇ ತರಬಹುದಾದಂತಹ ಮಿಸುಕಾಟಗಳ ಜೊತೆಗೆ ಓಡಾಡುತ್ತಿರುವವನಾಗಿರೋದ್ರಿಂದಲೂ, ಹಾಗಾಗಿ ಅಷ್ಟಮ ಶನಿ ಕಾಟದಲ್ಲಿ ಒಳಿತುಗಳು ಇಲ್ಲ ಅನ್ನುವಂತಹ ಜ್ಯೋತಿಷಿ ಪದೇ ಪದೇ ಹೇಳುವಂತಹ ಮಾತನ್ನು ಮೀರಿ ನಮ್ಮ ಅದೃಷ್ಟ ಅನ್ನುವಂಥದ್ದೇನಿದೆ, ಪ್ರಾಪ್ತಿಯ ವಿಚಾರದಲ್ಲಿ ನಾನು ನಿನ್ನ ಬೆಂಬಲಕ್ಕಿದ್ದೇನೆ ಅನ್ನುವಂತಹದ್ದನ್ನ ನಿರ್ಮಿಸಿಕೊಡೋದಕ್ಕೆ ಈ ಮಕರ ಸಂಕ್ರಮಣದಲ್ಲಿ ಮಕರಕ್ಕೆ ಬರ್ತಾ ಇರುವಂತಹ ಏನು ಈ ಜನವರಿ 15ಕ್ಕೆ ಮಕರಕ್ಕೆ ಬರ್ತಾ ಇದ್ದಾನೆ, ಅದೇ ಸೂರ್ಯ ಅಂದ್ರೆ ಈ ಸಿಂಹರಾಶಿಯ ಮನೆಯ ಯಜಮಾನನೇ ಬೇರೆ ಬೇರೆ ಕಾರಣದಿಂದ, ಬೇರೆ ಬೇರೆಯ ಸಂಯೋಜನೆಯ ಕಾರಣದಿಂದ ಅವನ ಇಡೀ ಒಂದು ವರ್ಷದ ದಾರಿಯಲ್ಲಿ, ವರ್ಷ ಅಂದ್ರೆ ಏನು, ಅವನು ಪ್ರತಿ ತಿಂಗಳು ಒಂದೊಂದು ಮೇಷ ವೃಷಭ ಹೀಗೆ ಹೋಗ್ತಾ ಇರ್ತಾನೆ. ಹಾಗಾಗಿ ಈ ಒಂದು ವರ್ಷದ ಅವಧಿಯಲ್ಲಿ ಇನ್ನು ನಿರ್ಣಯಕ್ಕೆ ಬಾರದೆ ಹೋದಂತಹ ಸ್ಥಿತಿಗತಿಗಳನ್ನು ಹೊಂದಿದಂತಹ ವಿಚಾರ ಪ್ರಾಪ್ತಿಯ ವಿಚಾರದಲ್ಲಿ ಇದೆ ಅಂತಾದ್ರೂ ಕೂಡ ಆ ಪ್ರಾಪ್ತಿ ಲಾಭಕರವಾಗಿ ಬರುವಂತಹ ಯಾವುದೋ ಒಂದು ಬ್ರೇಕ್ ಥ್ರೂ, ಅಂದ್ರೆ ಈಗ ನಾವು ಕ್ರಿಕೆಟ್ ನಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ, ಒಂದು ಪಾರ್ಟ್ನರ್ಶಿಪ್ ಅದು ಏನು ಅವರು ಬಾರಿಸ್ತಾನೆ ಇರ್ತಾರೆ ನಮ್ಮ ವಿರೋಧಿಗಳು, ಆದ್ರೆ ಆ ಸಂದರ್ಭದಲ್ಲಿ ಯಾವುದೋ ಒಂದು ಬ್ರೇಕ್ ಥ್ರೂ ಆಗುತ್ತೆ. ಅಂದ್ರೆ ಈಗ ನಿರೀಕ್ಷೆಯೇ ಇರದೆ ಹೋದಂತ ಸಂದರ್ಭದಲ್ಲಿ ಒಂದು ವಿಕೆಟ್ ಬಿದ್ದ್ಬಿಡುತ್ತೆ. ಆ ಬಾಲ್ ಅದೊಂದು ಬಹಳ ಬರೇ ಕೇವಲ ಕೆಟ್ಟ ಬಾಲ್ಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಶಾರ್ಪ್ ಆಗಿ ಬರುವಂತಹ ಒಂದು ಬಾಲ್ ಏನ್ ಮಾಡ್ಬೋದು,
ಅನಿರೀಕ್ಷಿತವಾಗಿ ಒಂದು ವಿಕೆಟ್ ಅನ್ನು ಉಳಿಸಬಹುದು. ಅದೇ ಒಂದು ಬ್ರೇಕ್ ಥ್ರೂ ಆಗ್ಬಿಡುತ್ತೆ, ಒಂದು ನಮಗೆ ಬೇಕಾದಂತ ಜಯವನ್ನು ತಂದು. ಹಾಗೆ ಅಂಥ ಒಂದು ಬ್ರೇಕ್ ಥ್ರೂ ಸೂರ್ಯ ಮಾಡೋದಕ್ಕೆ ಬುಧನ ಮೂಲಕವಾಗಿ ಸಾಧ್ಯವಾಗುವಂತಹ ಸಂದರ್ಭ ಇರೋದ್ರಿಂದ ಶನಿಕಾಟ ಇದ್ದರೂ ಗುರುಬಲ ಇರದೆ ಹೋದರೂ ಈ ರಾಶಿಯವರು ಗುರುಬಲ ಎಲ್ಲಿವರೆಗಿದೆ, ಇವರು ಲಕ್ಕಿ ಎಲ್ಲಿವರೆಗೆ ಜೂನ್ 2ರವರೆಗೂ ಗುರುಬಲ ಇದೆ. ತದನಂತರದಲ್ಲಿ ಒಂದು ವರ್ಷ ಸುಮಾರು ಒಂದು 12 ಮುಕ್ಕಾಲು ತಿಂಗಳು ಅಂದ್ರೆ ಒಂದು ವರ್ಷದ ಒಂದು 3 ವಾರಗಳವರೆಗೆ ಗುರುಬಲ ತಪ್ಪು ಹೋದ್ರೂ ಕೂಡ ಒಳಿತನ್ನ ಪ್ರಾಪ್ತಿಯ ವಿಚಾರದಲ್ಲಿ ತಮ್ಮ ಒಂದು ಪಿತೃಗಳ ಸಂಬಂಧವಾದಂತಹ ಆಸ್ತಿಯ ವಿಚಾರದಲ್ಲಿ ಆ ಒಳಿತುಗಳ ಬಗೆಗೆ ಇವರು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಇದರ ಜೊತೆಗೆ ಇವರದ್ದೇ ಆದಂತಹ ಕಾಯಕಗಳೇನಿದೆ, ಈ ಒಂದು ರೆಸ್ಟೋರೆಂಟ್, ಒಂದು ಸಣ್ಣ ಪ್ರಮಾಣದ ರೆಸ್ಟೋರೆಂಟ್ ಅಥವಾ ಆಹಾರ ಪದಾರ್ಥಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ವಿಚಾರಗಳನ್ನ ಇವರು ಕೈಗೊಂಡ್ರೆ, ಅಥವಾ ಈ ಪ್ಯಾಕಿಂಗ್ ಅಂದ್ರೆ ನಮಗೇನಿದೆ ಪ್ಯಾಕ್ ಆಗಿ ಬರುವಂತಹದ್ದು ಮಾತ್ರ ಗೊತ್ತಿರುತ್ತೆ, ಆದ್ರೆ ಪ್ಯಾಕಿಂಗ್ ಹೇಳುವಂತಹದ್ದು ಒಂದು ಇಂಡಸ್ಟ್ರಿ. ಅದನ್ನ ಹೌ ಬೆಸ್ಟ್ ವಿ ಕ್ಯಾನ್, ಒಂದು ವಾಚ್ ಅದು ಹೇಗೋ ಒಂದು ರೀತಿಯಲ್ಲಿ ಪ್ಯಾಕ್ ಆಗಿ ಬರುತ್ತೆ ಅಂದ್ರೆ ಆ ಪ್ಯಾಕ್ ಅನ್ನ ನೋಡಿದ್ರೆ ಆ ಪ್ಯಾಕೆ ನಮ್ಗೆ ಏನಾಗುತ್ತೆ, ಅದ್ರ ಒಳಗಿರುವಂತಹ ವಾಚ್ಗಿಂತ ನಮ್ಗೆ ಅದ್ಭುತವಾಗಿ ಕಂಡುಬಿಡುತ್ತೆ. ಹಾಗಾಗಿ ವಾಚ್ ಸೆಕೆಂಡರಿ ಆಗುತ್ತೆ, ಪ್ಯಾಕಿಂಗ್ ಅದರ ಆ ಒಂದು ಬಾಕ್ಸ್ ಏನಿರುತ್ತೆ ಅದು ಅದ್ಭುತವಾಗಿ ಅಂದ್ರೆ ಇವೆಲ್ಲ ನಮ್ಮ ಮಾನಸಿಕವಾದಂತಹ ವಿಚಾರಗಳು. ಅಂದ್ರೆ ಆ ಕ್ಷಣಕ್ಕೆ ಅದೊಂದು ಅಂತಹ ಒಂದು ಬೆಸ್ಟ್ ಪ್ಯಾಕಿಂಗ್ ನಲ್ಲಿ ಬರುವಂತಹದ್ದು ಇನ್ನೂ ಆತ್ಮೀಯವಾಗಿರುವಂತಹ ಒಂದು ಗಿಫ್ಟ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ. ಒಂದು ವಾಚ್ ಒಂದು ಒಳ್ಳೆಯ ಪ್ಯಾಕಿಂಗ್ ನಲ್ಲಿ ಬಂದು ಅಂದ್ರೆ ಹಾಗಾಗಿ ಈ ಪ್ಯಾಕೇಜಿಂಗ್ ಉದ್ಯಮ ಅಂದ್ರೆ ಪ್ಯಾಕೇಜಿಂಗ್ ಅಂತಂದ್ರೆ ಏನು, ಒಂದು ಯಾವುದೋ ಒಂದನ್ನ ಪ್ಯಾಕೆಟ್ ಮಾಡ್ಕೊಡುವಂತಹ ಒಂದು ಅದ್ಭುತ ಕಲೆಯಲ್ಲಿ ಕೆಲವರು ತೊಡಗಿಸ್ಕೊಂಡಿರ್ತಾರೆ. ಅಂಥವರಿಗೂ ಕೂಡ ಇದು ಒಳ್ಳೆಯದಾಗುವಂತಹ ದಿನಕ್ಕೆ ಸೂರ್ಯ ತನ್ನದೇ ಆದಂತಹ ಒಂದು ಬೆಂಬಲವನ್ನು ಇವರಿಗೆ ಕೊಡ್ತಾನೆ. ಆ ಮೂಲಕವಾಗಿ ಧನಪ್ರಾಪ್ತಿಗೆ ಅವಕಾಶ ಮಾಡಿಕೊಡ್ತಾನೆ. ಹಾಗೆ ನಾನು ಹೇಳಿದ ಹಾಗೆ ಆಹಾರದ ಒಂದು ರೆಸ್ಟೋರೆಂಟು ಅಥವಾ ಇತರ ಯಾವುದೋ ಒಂದು ಆಹಾರದ ಪ್ಯಾಕೆಟ್ಗಳನ್ನ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈಗ ನಾವು ಒಂದು ಬಿಸ್ಕೆಟ್ಸ್ ಅಥವಾ ಒಂದು ಕೆಲವರು ಮನೆಯಲ್ಲೇ ಮಾಡಿದಂತಹ ಕೆಲವು ತಿನಿಸುಗಳನ್ನ ಮಾರಾಟ ಮಾಡುವುದರ ಮೂಲಕ, ಇಂತಹ ಮಾರಾಟ ಮಾಡುವುದರ ಮೂಲಕವಾಗಿ ಅವೆಲ್ಲ ಚಿಕ್ಕದು ಅಂತ ಕಂಡ್ರು ಕೂಡ ಆ ಚಿಕ್ಕದರಲ್ಲಿಯೇ ಹಿರಿದಾದಂತಹದ್ದು ಒಂದು ದೊಡ್ಡದನ್ನ ನಾವು ಸಂಪಾದಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ನ್ಯಾಕ್ಬೇಕು ಅಂತಹದ್ದನ್ನ ನಾವು ಮಾಡ್ಕೊಳ್ಳೋದಕ್ಕೆ ಸೂರ್ಯ ಮತ್ತು ಬುಧ ಇವರಿಗೆ ವಿಶೇಷವಾಗಿ ಒಳಿತನ್ನ ಮಾಡ್ತಾನೆ. ಹೌದು, ಆದ್ರೆ ಆ ಒಂದು ಶನೈಶ್ಚರನ ಕಾಟ, ಅದರಲ್ಲಿಯೂ ನಷ್ಟದ ಯಜಮಾನನಾದಂತಹ ಚಂದ್ರನ ಜೊತೆಗೆ ಇಬ್ಬರ ಒಂದು ಅದು ಇಬ್ಬರು ಬೇಕಂತಾನೆ ಜೋಡಿಸ್ಕೊಳ್ಳುವಂತಹದ್ದಲ್ಲ. ಆದ್ರೆ ಆ ಶನಿ ಕಾಟ ಅಂದ್ರೆ ಹಾಗೆ ಮನಸ್ಸನ್ನ ಮತ್ತು ದೇಹವನ್ನ ಬೇರ್ಪಡಿಸುವಂತಹ ಒಂದು ಶನಿ. ಅಂದ್ರೆ ಮನಸ್ಸನ್ನ ಸಂಕೇತಿಸುವಂತಹ ಚಂದ್ರ, ದೇಹವನ್ನ ಸಂಕೇತಿಸುವಂತಹ ಒಂದು ಶನೈಶ್ಚರ. ಇವರಿಬ್ಬರಲ್ಲಿ ಸಂಘರ್ಷ ಬೀಳೋದ್ರಿಂದ ನಮ್ಮ ಮನಸ್ಸು ಏನೋ ಯೋಚಿಸುತ್ತೆ, ದೇಹ ಅದಕ್ಕೆ ಸಹಕರಿಸೋದಿಲ್ಲ. ಅದೇ ಶನಿಕಾಟ. ಅದು ಬೇರೆ ಬೇರೆ ರೀತಿಯಲ್ಲಿ ತನ್ನ ಏನನ್ನ ಒಂದು ಕವಲುಗಳನ್ನ ಅದು ಚಾಚಿಕೊಡುತ್ತೆ. ಅದನ್ನ ಹೇಳ್ತಾ ಹೋದ್ರೆ ಅದು ದೀರ್ಘವಾಗುತ್ತೆ. ಆದ್ರೆ ಇವನ್ನ ಮೀರಿ ಈ ಒಂದು ಸಾಧ್ಯತೆ ಬುಧನ ಮೂಲಕವಾಗಿ ಒದಗಿ ಬರೋದ್ರಿಂದ ಅಧೈರ್ಯಗೊಳ್ಳುವಂತಹ ಒಂದು ಸನ್ನಿವೇಶ ಈ ಒಂದು ಸಿಂಹರಾಶಿಯವರಿಗೆ ಖಂಡಿತವಾಗಿರೋದಿಲ್ಲ. ಹಾಗಾಗಿ ಈ ಮಕರ ಸಂಕ್ರಮಣ ಎಲ್ಲ ಒಳಿತುಗಳನ್ನ ಸಿಂಹರಾಶಿಯವರಿಗೆ ತರಲಿ ಅಂತ ಕೇಳ್ಕೊಡ್ತಾ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.